ಕಳೆದ 2.5 ವರ್ಷದಿಂದ ಒಂದಲ್ಲ ಒಂದು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರುವಂತ ಸರ್ಕಾರ. ಯಾವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ ಯಾರು ಅನ್ನೋದಕ್ಕೆ ಅವರು ನಿರಂತರವಾದಂತ ಇದೊಂದು ಡೈವರ್ಷನ್ ಆಫ್ ಸಬ್ಜೆಕ್ಟ್ಸ್ ಅನ್ನ ಯಾವಾಗ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಹೋಗ್ತೀವೋ ಈ ತರಹದ ಸಂದರ್ಭಗಳನ್ನ ಅವರೇ ಕ್ರಿಯೇಟ್ ಮಾಡ್ತಾರೆ. ಅವರೇ ಕ್ರಿಯೇಟ್ ಮಾಡಿ ಇವತ್ತು 2.5 ವರ್ಷ ಆಯ್ತು, 2.5 ವರ್ಷ ಆದ್ಮೇಲೆ ಬದಲಾವಣೆ ಆಗಬೇಕು ಅನ್ನೋಂಥದ್ದನ್ನ ಒಂದು ಸ್ವಾಭಾವಿಕವಾಗಿ ಒಂದು ಸರ್ಕಾರ ಅಂದಮೇಲೆ ಮಿನಿಸ್ಟರ್ಸನ್ನ ಒಂದು ಹಂತದಲ್ಲಿ ರೀಶಫಲ್ ಅಂತ ಮಾಡೋವಂಥದ್ದನ್ನ ಎಲ್ಲ ಕಡೆ ಕೇಂದ್ರ ಸರ್ಕಾರದಿಂದ ಇದ್ದು ರಾಜ್ಯ ಸರ್ಕಾರದಲ್ಲಿ ಇಲ್ಲಿ ಮಿನಿಸ್ಟ್ರುಗಳು ಇದಲ್ಲ ರೀಶಫಲ್, ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ. ಆದರೆ ನಾನು ಹಿಂದೆನೂ ಹೇಳಿದ್ದೆ, ಯಾವುದೇ ಕಾರಣಕ್ಕೆ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅಂತವರು ಮುಖ್ಯಮಂತ್ರಿಗಳು ಆಗಬಾರ್ದು, ಆಗಲ್ಲ. ಆಗುವಂಥ ಸಂದರ್ಭ ಬಂದರೆ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ಸನ್ನು ಮುಕ್ತವಾಗಿ ಮಾಡ್ತಾರೆ ಅನ್ನೋವಂಥದ್ದನ್ನು ಮುಂಚೆನೂ ಹೇಳಿದ್ದೆ. ಸಿದ್ದರಾಮಯ್ಯನವರಿಗಿರುವಂಥ ಸಾಮಾಜಿಕ ಕಳಕಳಿ, ಸಮಾಜವಾದಿ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅಂತವ್ರನ್ನ ಖಂಡಿತವಾಗ್ಲೂ ಅವ್ರು ಮುಖ್ಯಮಂತ್ರಿಗೆ ಮಾಡಲಿಕ್ಕೆ ಬಿಡೋದಿಲ್ಲ. ಅಕಸ್ಮಾತ್ ಆ ಸಂದರ್ಭ ಏನಾರ ಬಂದರೆ ಕರ್ನಾಟಕದಲ್ಲಿ ಅವತ್ತು ಕಾಂಗ್ರೆಸ್ಸು ಮುಕ್ತ ಆಗುತ್ತೆ. ಅವತ್ತು ಯಾವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಂತವರಿಗೆ ಬಿಡ್ಕೊಡ್ತಾರೆ ಅವತ್ತು ಕಾಂಗ್ರೆಸ್ ಮುಕ್ತವಾಗಿ ಇಡೀ ಕರ್ನಾಟಕದಲ್ಲಿ ಆಗುತ್ತೆ ಅನ್ನುವಂಥದ್ದು ನನ್ನದು ಪೂರ್ಣ ಭರವಸೆ ಇದೆ. ಜೊತೆಗೆ ಇವತ್ತಿನ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮಂಥ ಶಾಸಕರಿಗೆ MLAಗಳಿಗೂ ಇದು ಹೆಚ್ಚು ಒತ್ತಡ ಇರುತ್ತೆ. ನಾವು ಶಾಸಕರು ಈಗ ಸ್ಥಳೀಯ ಸಂಸ್ಥೆಗಳಿಂದ ಬಂದಂಥವ್ರಿಗೆ ಇನ್ನೂ ಹೆಚ್ಚು ಒತ್ತಡ, 10 ತಾಲೂಕುಗಳೇ ಇರುವಂಥ ನಾನು ಶಾಸಕ. ಅಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಕ್ಕೆ ಗುಂಡಿ ಮುಚ್ಚಕ್ಕೂ ದುಡ್ಡು ಇಲ್ದಿರೋಂಥ ಸಂದರ್ಭದಲ್ಲಿ ಇವತ್ತು ಈ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡೇ ಇಲ್ದಿರೋಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಬದಲಾವಣೆ, CM ಕುರ್ಚಿ ಬದಲಾವಣೆ, ಇದ್ರ ಬಗ್ಗೆ ಚರ್ಚೆಯಲ್ಲಿ ಎಲ್ಲರನ್ನೂ ಮುಗ್ಧರಾಗಿ ಮಾಡಿದ್ರೆ ಅದನ್ನ ನಾವು ದುಡ್ಡು ಕೊಡ್ದೇನೆ 2.5 ವರ್ಷ ದಾಟಾಗಿದೆ. ಎಲ್ಲಿ ದುಡ್ಡು ಕೊಟ್ಟಿದ್ದಾರೆ ಅಂತ ಒಂದ್ ಕಡೆ ಆದ್ರೂ ಒಬ್ಬ ಶಾಸಕ ಗುದ್ಲಿ ಪೂಜೆ ಮಾಡಿರೋ ಅಂಥದ್ದು ಒಂದು ಫೋಟೋ ಆದ್ರೂ ನೋಡಿದ್ದಿದ್ರೆ ನಮಗೆ ಖುಷಿ ಆಗುತ್ತೆ. ಅಲ್ಲ, ಈಗ ನಾನು ಹೇಳ್ತಾ ಇದ್ದೆ, ಡಿ ಕೆ ಶಿವಕುಮಾರಿಗೆ ಯಾವಾಗ 2.5 ವರ್ಷದ ಹಿಂದೆ ಎಷ್ಟಿತ್ತು ನಂಬರ್ ಅವ್ರ ಪರವಾಗಿ ಅಂದ್ರೆ ಸಿಂಗಲ್ ಡಿಜಿಟ್ ಇತ್ತು ಅಂತ ಸಂದರ್ಭ. ಇವತ್ತು ಬೇರೆ ಬೇರೆ ಕಾರಣಗಳಿಂದ ಒಂದಷ್ಟು ಜನ ಶಾಸಕರು ಅವ್ರ ಜೊತೆ ಇರ್ಬೋದು, ಆದ್ರೆ ನೇರವಾಗಿ ಯಾರು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಗಳಾಗಬೇಕು ಅನ್ನೋವಂಥದ್ದನ್ನ ಹೇಳ್ತಾ ಇರೋವಂಥದ್ದು ಅದೇ ವೆಂಕನಾಣಿ ಸೀನಾ. ಆ 3 ಜನ ಬಿಟ್ರೆ ಇನ್ಯಾರು ಒಬ್ರು ಕೂಡ ಅವ್ರ ಜೊತೆ ಇಲ್ಲ. ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ನೇತೃತ್ವ ಇವತ್ತು ಕಿತ್ತೋಗಿದೆ. ಅದರೊಳಗಡೆ ಯಾವ ನೇತೃತ್ವದಲ್ಲೂ ಕಾಣ್ತಾ ಇಲ್ಲ ಅವರಿಗೆ ಮುಂದಿನ ಭರವಸೆ. ಹಾಗಾಗಿ ಮುಂದಿನ ದಿವಸದಲ್ಲಿ ಕಷ್ಟ ಆಗಿದೆ ಕಾಂಗ್ರೆಸ್ಸಿಗೆ.